ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಯ್ ಜೀವ. ಬಾವಾ ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಹೇಗಿದೆ ಜೀವ? ಹೇಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ನಾನು ಚೆನ್ನಾಗಿದ್ದೀನಿ ಬಾವಾ, ಎಲ್ಲ ಚೆನ್ನಾಗಾಗ್ತಿದೆ. ಚೆನ್ನಾಗಿಲ್ಲ ನೀನು. ಸುಮ್ಮನೆ ಚೆನ್ನಾಗಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದೆಯಾ ಅಷ್ಟೇ. ನೋಡಿ ಎಷ್ಟೆಲ್ಲ ಆಗಿದೆಯಾ ಅಂತ. ಯಾಕೆ ಅಪ್ಸೆಟ್ ಆಗಿದೆಯಾ? ಹಾಗೇನಿಲ್ಲ ಬಾವಾ, ಆಲ್ ಗುಡ್. ಅತ್ತೆ ಎಲ್ಲ ಹೇಳಿದ್ರು ಜೀವ. ಅಲ್ಲ, ನಿನಗಾಗ್ಲಿ ಮಹಿಮಾಗಾಗ್ಲಿ ವಿಷಯ ಹೀಗಾಗಿದೆ ಅಂತ ನನಗೊಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ವಾ? ನಾನು ನಿನಗೆ ಭಾವನಿಗಿಂತ ಹೆಚ್ಚಾಗಿ, ಅವಳ ಅಣ್ಣನಿಗಿಂತ ಹೆಚ್ಚಾಗಿ ನಿಮ್ಗಳ ಜೊತೆ ಕ್ಲೋಸ್ ಫ್ರೆಂಡ್ ಥರ ಇದ್ದೀನಿ. ನಮ್ಗಳ ಮಧ್ಯೆ ಅಷ್ಟು ಸಲಿಗೆ ಇದೆ. ನನ್ನ ನೆನಪೇ ಆಗಲಿಲ್ವಾ? ನನ್ನ ಹತ್ರ ವಿಷಯ ಹೇಳ್ಕೋಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ? ಹಾಂ, ಯಾರ ಹತ್ರನೂ ಹೇಳ್ಕೊಳ್ದೆ, ಶೇರ್ ಮಾಡಿದೆ, ನೀವೇ ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ರಲ್ಲ. ಇವೆಲ್ಲ ಬೇಕಿತ್ತ ಹೇಳು? ಹಾಗಲ್ಲ ಬಾವಾ, ನಿಮ್ಮ ಟೆನ್ಷನಲ್ಲಿ ನೀವಿರ್ತೀರ. ಇದನ್ನೆಲ್ಲ ಹೇಳಿ ಟೆನ್ಷನ್ ಯಾಕೆ ಕೊಡೋದು ಅಂತ ಸುಮ್ಮನಾದ್ವಿ. ಈ ವಿಷಯ ಗೊತ್ತಾದರೆ ನಿಮ್ಗಳಿಗೆಲ್ಲ ನೋವಾಗತ್ತೆ, ಹಾಗಾಗಿ ಹೇಳಿಲ್ಲ ಅಷ್ಟೇ. ಅದೆಲ್ಲ ಬಿಡು. ಬಟ್ ನೀನು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಯಾರಿಗೂ ಬರದೇ ಇರೋ ತೊಂದರೆ ನಿನಗೇನು ಬಂದಿದೆ? ನೋಡು, ಈ ನೋವಿಗೆ ಕಷ್ಟಕ್ಕೆ ನಾವು ಮೊದಲನೇವರು ಅಲ್ಲ, ಕೊನೆಯವರು ಅಲ್ಲ. ಈ ಪ್ರಪಂಚದಲ್ಲಿ ನೀನು ಯಾವುದೇ ಮೂಲೆಗೆ ಹೋದ್ರು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ನೋವು, ಕಷ್ಟ, ದುಃಖ ಇದ್ದೇ ಇರುತ್ತೆ. ಯಾರ ಲೈಫು 100% ಪರ್ಫೆಕ್ಟ್ ಅಲ್ಲ. ನಿನ್ನೊಂಥರ ಹೋರಾಟ, ನನ್ನೊಂಥರ ಹೋರಾಟ. ನೀನು ಮುಂದೆ ನಿಂತು ಮಹಿಮಾಗೆ ಧೈರ್ಯ ಹೇಳಬೇಕು ತಾನೆ. ಆದ್ರೆ ನೀನು ಮಾಡ್ತಾ ಇರೋದೇನೋ? ಅವಳು ಅಪ್ಸೆಟ್ ಆಗಿರೋದಲ್ದೆ ನೀನು ಅಪ್ಸೆಟ್ ಆಗಿ ಕೂತಿದ್ಯಾ. ಅಪ್ಪ ಅಮ್ಮ ಏನು ಮಾಡಬೇಕು? ಅವರು ಕಂಗಾಲಾಗ್ಬಿಡ್ತಾರೆ. ಮಾಡಬಾರ್ದಲ್ವ ಹಾಗೆಲ್ಲ? ನಿಮ್ಮ ಕೇಸು ನಮ್ಮ ಥರದ್ದಲ್ಲ. ನಮ್ಗಾದ್ರೆ ವಯಸ್ಸಾಗಿತ್ತು, ಮಕ್ಕಳೇ ಆಗಲ್ಲ ಅನ್ನೋ ಥರ ಇತ್ತು. ಬಟ್ ಆಯ್ತಲ್ಲ, ಒಂದು ಮಕ್ಕಳಾಯ್ತಲ್ಲ. ನಿಂದು ಹಾಗಲ್ಲ, ಇನ್ನು ವಯಸ್ಸಿದೆ, ಇನ್ನು ಟೈಮ್ ಇದೆ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ತಲೆ ಕೆಡಿಸ್ಕೊಬೇಡಿ, ಎಲ್ಲ ಸರಿ ಹೋಗುತ್ತೆ. ಅವಳಿಗೆ ಹೇಳೋದನ್ನ. ಇಲ್ಲ ಬಾವ, ತುಂಬ ಪ್ರಯತ್ನ ಪಟ್ಟೆ, ಆದರೆ ಅವಳು ಕನ್ವಿನ್ಸೇ ಆಗ್ತಿಲ್ಲ. ಗಿವ್ ಅಪ್ ಮಾಡ್ಬಿಟ್ಟಿದ್ದಾಳೆ. ನನಗೇನು ಮಾಡ್ಲಿಕ್ಕೆ ಗೊತ್ತಾಗ್ತಿಲ್ಲ ಬಾವ. ನೋಡೋ, ನೀನು ಟೆನ್ಷನ್ ಮಾಡ್ಕೋಬೇಡ. ನನಗೆ ಗೊತ್ತಿರೋ ಒಬ್ಬರು ಡಾಕ್ಟರ್ ಇದ್ದಾರೆ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಯಾವ ಲೆವೆಲ್ಗೆ ಹೋಗಿದೆ. ನೀವು ಈ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊತಾ ಇದ್ದೀರಲ್ಲ. ನೀನು ಅವಳಿಗೆ ಹೇಳು. ಅವಳು ಒಪ್ಲಿಲ್ಲ ಅಂದ್ರೆ ನನಗೆ ಹೇಳಪ್ಪ, ನಾನು ಮಾತಾಡೋಪಿಸ್ತೀನಿ. ಓಕೆನಾ? ಸರಿ ಬಾವ. ಚೇರಪ್ ಮ್ಯಾನ್, ಸಣ್ಣ ವಿಷಯ ಇದು, ಇದಕ್ಕೆಲ್ಲ ತಲೆ ಕೆಡಿಸ್ಕೊತಾರ? ಚೇರಪ್ ಬಾ. ನೋಡಿದ್ರತ್ತೆ, ನಿಮಗ ಕೂಲಾಗಿದ್ದಾನೆ ಈಗ. ಅದಕ್ಕೆ ಅಳಿ ಅಂದ್ರೆ ನಿಮ್ಮನ್ ಬಂದು ಅವನ ಹತ್ರ ಮಾತಾಡಿ ಅಂತ ಹೇಳಿದ್ದು. ನೋಡಿ, ನೀವ್ ಬಂದ್ ಮಾತಾಡಿ ಸಮಾಧಾನ ಹೇಳದ್ಮೇಲೆ ಮುಖದಲ್ಲಿ ಎಂತ ಲವ್ಲವಿಕೆ ಇದೆ ಅಂತ. ಮಹಿಮಾ ಇದ್ದಿದ್ರೆ ಇವರಿಬ್ಬರು ಇವತ್ತೇ ಚೆಕಪ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಇಲ್ದೆ ಹೋದ್ರು ಅವಳು ನೀವೇ ಕರ್ಕೊಂಡು ಹೋಗ್ಬೇಕು ಅಳಿ ಅಂದ್ರೆ. ಅವಳು ಇನ್ಯಾರ ಮಾತು ಕೇಳೋ ಪರಿಸ್ಥಿತಿಲಂತೂ ಇಲ್ಲ. ಆಯ್ತು, ನಾನು ಮಾತಾಡ್ತೀನಿ ಬಿಡಿ. ಅತ್ತೆ, ನಂಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಅಳಿ ಅಂದ್ರೆ ಪ್ಲೀಸ್, ಹೇಗಿದ್ರು ಸ್ವಲ್ಪ ಟೈಮ್ ಮಾಡ್ಕೊಂಡ್ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ ಬೇಡ, ಇನ್ನೊಂದಿನ ಬರ್ತೀನಿ ಆಯ್ತಾ? ಪ್ಲೀಸ್ ಅಳಿ ಅಂದ್ರೆ. ಸರಿ, ನಿಮ್ಗೆ ಇಷ್ಟವಾದ ಅವರೆಕಾಳು ಉಪ್ಪಿಟ್ಟನೆ ಮಾಡ್ತೀನಿ. 10 ನಿಮಿಷ ಪ್ಲೀಸ್, ತಿನ್ಕೊಂಡು ಹೋಗ್ಲೇಬೇಕು. ಜೀವ ಹೋಗೋ, ಅಲ್ಲಿ ಮೂಲಲ್ಲಿ ಫ್ರೆಶ್ ಆಗಿ ಇಟ್ಕೊಂಡಿರ್ತಾರೆ, ತಂದ್ಬಿಡು. ಸರಿ. ಇನ್ನೇನು ಅಳಿ ಅಂದ್ರೆ ಸಮಾಚಾರ? ನಮ್ಮ ಭೂಮಿ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಸತ್ಯ ಹೇಳಿದ್ರೆ ಬೇರೆ ಥರನೇ ಆಗುತ್ತೆ, ಸುಳ್ಳು ಹೇಳಿದ್ರೆ ಬೇರೆ ದಾರಿನೇ ಇಲ್ಲ. ಸಾರಿ ಅತ್ತೆ. ಇಲ್ಲ ಅತ್ತೆ, ನಾನು ಹುಡುಕ್ತಾನೆ ಇದ್ದೀನಿ. ಒಂದು ಕಡೆ ತನಗೆ ಮಗು ಆಗಿಲ್ಲ ಅನ್ನೋ ಕೊರಗಿದ್ರೆ, ಇನ್ನೊಂದು ಕಡೆ ನೀವು ಭೂಮಿ ಇನ್ನೂ ಒಂದಾಗಿಲ್ವಲ್ಲ ಅನ್ನೋ ಬೇಜಾರು ಅವಳು ಕಾಡ್ತಾ ಇದೆ ಅನ್ಸುತ್ತೆ. ಅಟ್ಲೀಸ್ಟ್ ನಿಮ್ಮ ಮಗು ನಮ್ಮನೇಲಿ ಓಡಾಡ್ಕೊಂಡಿದ್ದಿದ್ರೆ ತನಗೂ ಇಂಥದ್ದೊಂದು ಮಗು ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತೋ ಏನೋ. ಎಲ್ಲಿ ಈಗ ಆ ಭಾಗ್ಯನೂ ನಮ್ಗಿಲ್ದಂಗೆ ಆಯ್ತಲ್ಲ. ನಾವು ಅವಾಗ ಅವಳ ಹತ್ರ ಮಕ್ಕಳ ಬಗ್ಗೆ ಮಾತಾಡ್ತಿರ್ತೀವಿ. ಪರಿಚಯದ ಮಕ್ಕಳು ಯಾರಾದರೂ ಸಿಕ್ಕಿದ್ರೆ ಅವ್ಗಳ ಜೊತೆ ಫೋಟೋ ತಗೊಂಡು ಅವಳಿಗೆ ತೋರಿಸ್ತಾ ಇರ್ತೀವಿ. ಅವಳಿಗೆಲ್ಲೋ ಆಸೆ ಹುಡ್ಸಕ್ಕೆ ಟ್ರೈ ಮಾಡ್ತೀವಿ, ಆದರೆ ಏನೂ ಪ್ರಯೋಜನ ಆಗ್ತಾ ಇಲ್ಲ. ನಿಮ್ಮ ಮಗು ಆದರೂ ನಮ್ಮ ಜೊತೆನೇ ಇದ್ದಿದ್ರೆ ಚೆನ್ನಾಗಿರೋದು. ಎಲ್ಲಿ ಅದರ ಅವಕಾಶನೇ ಸಿಗ್ತಾ ಇಲ್ವಲ್ಲ. ಅಂದಾಗೆ ನಿಮ್ಗೊಂದು ವಿಷಯ ಹೇಳೋದು ಮರ್ತೆ. ಇತ್ತೀಚೆಗೆ ನಾನು ಇವರು ಇಲ್ಲಿ ಪಕ್ಕದಲ್ಲಿರೋ ತರಕಾರಿ ಅಂಗಡಿ ಹತ್ರ ಹೋಗಿದ್ವಿ. ಅಲ್ಲೊಂದು ಮಗು ಸಿಕ್ತು.
ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಏನು ಮುದ್ದಾಗಿದ್ದ ಅಂತೀರಾ? ತೇಟು ನಿಮ್ ತರಾನೇ ನೋಡೋದಿಕ್ಕೆ. ಎಷ್ಟು ಮಾತಾಡ್ತಾನೆ, ವಟ 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 ಅಂತ ಮಾತಾಡ್ತಾನೆ. ಲವಲವಿಕೆ, ಮಾತಿನ ಮಲ್ಲ. ಸಾರಿ ಅಳಿ ಅಂದ್ರೆ ಅವನು ನೋಡಕ್ಕೆ ನಿಮ್ ಹಾಗೆ ಗುಂಡು ಗುಂಡಿಗೆ ಬೆಣ್ಣೆ ಮುದ್ದೆ ತರ ಇದ್ದ. ಅವನ್ ಫೋಟೋನು ತಕೊಂಡಿದೀನಿ, ತೋರಿಸ್ತೀನಿ. ಅಂದ್ರೆ ಆಕಾಶ್ ಇವ್ರಿಗೆ ಸಿಕ್ಕಿದಾನ? ಎಷ್ಟು ಕ್ಯೂಟ್ ಆಗಿದಾನಲ್ಲ. ಹಾ, ಬಹಳ ಕ್ಯೂಟ್ ಆಗಿದ್ದಾನೆ. ನಿಮ್ಗೆ ಸಿಕ್ಕಿದ್ದವನು? ಇಲ್ಲೇ ಆ ತರಕಾರಿ ಅಂಗಡಿ ಪಕ್ಕನೇ ಒಂದು ಪಾರ್ಕ್ ಇದೆ, ಅಲ್ಲೇ ಸಿಕ್ಕಿದ್ದು. ಅಲ್ಲಿ ಆಟ ಆಡ್ತಿದ್ದ? ಇಲ್ಲ ಅಳಿ ಅಂದ್ರೆ ಅವ್ರ ಅಮ್ಮನ ಜೊತೆ ಬಂದವನು ಮಿಸ್ ಆಗಿ ನಮಗ್ ಸಿಕ್ದ. ಆಮೇಲೆ ಅವ್ರ ಅಮ್ಮ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರು, ನಾನು ಬರೋವರೆಗೂ ಒಂಚೂರು ನೀವೇ ಇಟ್ಕೊಂಡಿರಿ ಅಂತ. ಹಾಗಾಗಿ ನಮ್ ಜೊತೆ ಇದ್ದ. ಅಳಿ ಅಂದ್ರೆ ಆಶ್ಚರ್ಯ ಏನು ಅಂದ್ರೆ ಈ ಹುಡುಗನ ಅಮ್ಮ ಅವತ್ ಬಂದವರು ಹಾಂಜಿ ಹೋಂಜಿ ಅನ್ಕೊಂಡ್ ಹಿಂದಿ ಮಾತಾಡಿದ್ರು. ಇವನ್ ನೋಡಿದ್ರೆ ಅಚ್ಚ ಕನ್ನಡ ಮಾತಾಡ್ತಾನೆ. ಇವನ್ ಕನ್ನಡ ಕೇಳೋಂತೂ ನಿಮ್ಮ ಮಾವ ಕೇಳ್ಬೇಕಾ? ದೊಡ್ಡ ಫ್ಯಾನ್ ಆಗ್ಬಿಟ್ರು. ಓ, ಇವನ್ ಬಿಡಿ ಪ್ರಳಯ ಅಂತಕ. ಎಷ್ಟು ಚೂಟಿಯಾಗಿದ್ದ ಅಂತ ಅವನ್ ಮಾತಲ್ಲೇ ಗೊತ್ತಾಗ್ತಾ ಇತ್ತು ಅವ್ರ ಅಪ್ಪ ಅಮ್ಮ ಅವನಿಗೆ ಎಷ್ಟು ಒಳ್ಳೆ ಗುಣ ಹೇಳ್ಕೊಟ್ಟಿದ್ದಾರೆ ಅಂತ. ಬಾಬಾ ಬಾಬಾ ವಟ 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 ಮಾತಾಡ್ತಾನೆ. ಇವತ್ತಿಗೂ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗತ್ತೆ. ಹೌದು ಬಿಡಿ, ಯಾರಿಗೆ ಆಗ್ಲಿ ಇವ್ನು ನೋಡಿದ್ರೆ ಖುಷಿ ಆಗುತ್ತೆ. ಅಳಿ ಅಂದ್ರೆ ಈ ಮಗು ಗೊತ್ತಾ ನಿಮ್ಗೆ? ನೀವ್ ಹೇಳದ್ ನೋಡ್ತಾ ಇದ್ರೆ ಹಾಗೆ ಅನ್ನಿಸ್ತಾ ಇದೆ. ಇಲ್ಲ, ಹಾಗೆ ಕ್ಯೂಟ್ ಆಗಿ ಇದಾನಲ್ಲ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಸರಿ. ಭೂಮಿಕಾ ಇಷ್ಟೆಲ್ಲ ಮಾಡಿದಾರ? ಏನೋ ಒಟ್ನಲ್ಲಿ ಅಜ್ಜ ಅಜ್ಜಿ ಮೊಮ್ಮಗ ಒಟ್ಟಿಗೆ ಸೇರೋ ಹಾಗೆ ಮಾಡಿದ್ರಲ್ಲ. ಕನ್ನಡ ಬೆಸ್ಟ್ ಕಣೋ, ಬಹಳ ಗ್ರೇಟು, ಬ್ರಿಲಿಯಂಟು. ಈ ಕತೆ ಕವನ ಎಲ್ಲ ಬರೀತಾರೆ ಕಣವರು. ಅಂದ್ರೆ ಅವ್ರಿಗೆ ಕನ್ನಡ ಅಷ್ಟೊಂದು ಚೆನ್ನಾಗಿ ಬರುತ್ತಾ? ಏಯ್, ಏನೋ ಕನ್ನಡದ ಮೇಷ್ಟ್ರು ಅಂತ ಹೇಳ್ತಾ ಇದ್ದೀನಿ, ಕನ್ನಡ ಬರುತ್ತಾ ಅಂತ ಕೇಳ್ತಾ ಇದೆಯಲ್ಲೋ. ಅವ್ರ ಕಡೆಯವ್ರು ಯಾರಾದ್ರೂ ಕೇಳಿಸ್ಕೊಂಡ್ರೆ ನೊಂದ್ಕೋತಾರೆ. ಅವ್ರ ಕಡೆಯವ್ರು ಇಲ್ಲಿ ಯಾರಿದ್ದಾರೆ ಬಿಡಿ ಸರ್. ಮತ್ತೆ ಕನ್ನಡ ಮೇಷ್ಟ್ರು ತುಂಬಾ ತಿಳ್ಕೊಂಡಿರ್ತಾರಲ್ವಾ? ಹ್ಞೂ ಕಣೋ, ಅವ್ರ ತಲೆ ಒಳಗಡೆ ಏನೇನೋ ವಿಷಯಗಳು ತುಂಬ್ಕೊಂಡ್ಬಿಟ್ಟಿದೆ. ಅಮೃತಧಾರೆ, ನನ್ನ ಅಮೃತಧಾರೆ.